ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಕಾರ್ತಿಕ್ ಕ್ರಾನಿಕಲ್ಸ್. ಇಲ್ಲಿ ನಾವು ಇತಿಹಾಸದ ಪುಟಗಳನ್ನು ತೆರೆದಿಡುತ್ತಿದ್ದೇವೆ. ಇಂದಿನ ವಿಡಿಯೋದಲ್ಲಿ ಬೆಳಕಿನ ನಕ್ಷತ್ರ ಎಂದು ಕರೆಯಲ್ಪಡುವ ಲೂಸಿಫರ್ ಹೇಗೆ ನರಕದ ಅಧಿಪತಿಯಾದ ಎಂದು ತಿಳಿಯೋಣ. ಸೊ ದಿ ಸ್ಟೋರಿ ಗೋಸ್ ಲೈಕ್ ದಿಸ್. ಕ್ರೈಸ್ತ ಧರ್ಮದ ಉಲ್ಲೇಖದ ಪ್ರಕಾರ ದೇವರ ಮೊದಲ ಸೃಷ್ಟಿಯಲ್ಲಿ ಸೃಷ್ಟಿಸಲ್ಪಟ್ಟ ಆರ್ಕ್ ಏಂಜಲ್ಗಳ ಸೃಷ್ಟಿಯಲ್ಲಿ ಲೂಸಿಫರ್ ಕೂಡ ಒಬ್ಬನು. ಆರ್ಕ್ ಏಂಜಲ್ಗಳು ಎಂದರೆ ಪ್ರಧಾನ ದೇವತೆಗಳು ಅಥವಾ ದೇವದೂತರು ಎಂಬುದಾಗಿದೆ. ದಿ ಬುಕ್ ಆಫ್ ಐಸೈಯ ಪ್ರಕಾರ ಲೂಸಿಫರ್ ಮಾರ್ನಿಂಗ್ ಸ್ಟಾರ್ ದೇವರು ಸೃಷ್ಟಿಸಿದ ಒಂದು ದಿವ್ಯ ಜ್ಯೋತಿ. ಅವನನ್ನು ಸ್ವರ್ಗದಲ್ಲಿ ಬೆಳಕಿನ ಸಂಕೇತವಾಗಿ ಸೃಷ್ಟಿಸಲಾಗಿತ್ತು. ಲೂಸಿಫರ್ನ ಬೆಳಕು ಕೇವಲ ದೇಹದಲ್ಲಿ ಮಾತ್ರವಲ್ಲದೆ ಅದು ಜ್ಞಾನ, ತಿಳುವಳಿಕೆ ಮತ್ತು ವಿವೇಕದ ಬೆಳಕಾಗಿತ್ತು. ಲೂಸಿಫರ್ ಸೃಷ್ಟಿಕರ್ತ ದೇವರಿಗೆ ಅತ್ಯಂತ ಪ್ರಿಯಕರ ಹಾಗೂ ಹತ್ತಿರದವನಾಗಿದ್ದನು. ಲೂಸಿಫರ್ನ ಸೃಷ್ಟಿ ತಿಳುವಳಿಕೆ ಮತ್ತು ಜ್ಞಾನದಿಂದ ಕೂಡಿದ್ದರೂ ಕೂಡ ಹೇಗೆ ದೀಪದ ಕೆಳಗೆ ಕತ್ತಲೆ, ಪ್ರಪಂಚಕ್ಕೆ ಬೆಳಕು ನೀಡುವ ಸೂರ್ಯನಿಗೆ ಛಾಯೆ ಇರುತ್ತದೆಯೋ ಹಾಗೆ ಲೂಸಿಫರ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಸಂದೇಹದ ಬೀಜವಾಗಿ ಮೊಳಕೆಯೊಡೆದಿತ್ತು. ಅದೇ ಸಮಯದಲ್ಲಿ ದೇವರು ಸೃಷ್ಟಿಸಿದ ಭೂಮಿ ಮತ್ತು ಮನುಷ್ಯರನ್ನು ನೋಡಿದ ಲೂಸಿಫರ್, ಮನುಷ್ಯರು ದೇವದೂತರಿಗಿಂತ ದುರ್ಬಲರಾಗಿದ್ದರೂ ಕೂಡ ದೇವರು ಮನುಷ್ಯರಿಗೆ ತಮ್ಮದೇ ಆದ ಸ್ವತಂತ್ರ ಆಲೋಚನಾ ಶಕ್ತಿ ಮತ್ತು ಬುದ್ಧಿಶಕ್ತಿಯನ್ನು ನೀಡಿರುವುದನ್ನು ನೋಡಿ, ಇದು ನಮ್ಮಂಥ ದಿವ್ಯ ಶಕ್ತಿ ಇರುವ ದೇವದೂತರಿಗೂ ಇಲ್ಲವೆಂದು ತಿಳಿದು ದೇವರು ಮತ್ತು ಮಾನವರನ್ನ ದ್ವೇಷಿಸುತ್ತಾನೆ. ಲೂಸಿಫರ್ನ ಆಲೋಚನೆಯಲ್ಲಿ ದುಷ್ಟತೆ ಇಲ್ಲದಿದ್ದರೂ ಕೂಡ ಸ್ವತಂತ್ರವಾಗಿ ಬದುಕುವ ಇಚ್ಛೆ ಇತ್ತು. ಇದರಿಂದ ಇನ್ನಿತರ ದೇವದೂತರೊಂದಿಗೆ ಸೇರಿ ಸೃಷ್ಟಿಕರ್ತ ದೇವರ ಜೊತೆ ಯುದ್ಧವನ್ನ ಮಾಡುತ್ತಾನೆ. ಆದರೆ ಸೃಷ್ಟಿಕರ್ತನಾದ ದೇವರ ಶಕ್ತಿ ಲೂಸಿಫರ್ನ ಬೆಳಕಿನ ಶಕ್ತಿಗಿಂತ ಹೆಚ್ಚಾಗಿತ್ತು. ಅದು ದೇವರ ಸೃಷ್ಟಿಯ ವಿರುದ್ಧ ನಿಲ್ಲಲು ಸಾಧ್ಯವಾಗಿಲ್ಲ. ದೇವರ ಜೊತೆಗಿನ ಯುದ್ಧದಲ್ಲಿ ಸೋತ ಲೂಸಿಫರ್ ತನ್ನ ಬೆಳಕಿನ ಶಕ್ತಿಯನ್ನು ಕಳೆದುಕೊಂಡು ನರಕಕ್ಕೆ ಬೀಳುತ್ತಾನೆ. ಹೀಗೆ ಆರ್ಕ್ ಏಂಜಲ್ ಆಗಿ ದೇವರಿಗೆ ಅತ್ಯಂತ ಪ್ರಿಯಕರನಾಗಿ ಜನಿಸಿದ ಲೂಸಿಫರ್ ಮುಂದೆ ಸೇಟನ್ ಆಗಿ ನರಕದ ರಾಜನಾಗಿ ಜೀವಿಸುತ್ತಾನೆ. ಹೀಗೆ ಲೂಸಿಫರ್ ದೇವರ ಮೊದಲ ಸೃಷ್ಟಿಯ ದೇವದೂತನಾಗಿ, ಬೆಳಕಿನ ನಕ್ಷತ್ರವಾಗಿ, ದೇವರ ಪ್ರಿಯಕರನಾಗಿ, ನಂತರ ಸೇಟನ್ ಆಗಿ ನರಕದ ರಾಜನಾಗಿ ಬೆಳಕು ಮತ್ತು ಕತ್ತಲೆಯ ನಡುವಿನ ನಾಯಕ ಮತ್ತು ಖಳನಾಯಕನಾಗಿ ಜೀವಿಸುತ್ತಾನೆ. ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಹಾಗೂ ಇದೇ ಥರದ ಹೆಚ್ಚಿನ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ಪ್ಲೀಸ್ ಡೂ ಶೇರ್, ಸಬ್ಸ್ಕ್ರೈಬ್, ಲೈಕ್ ಮೈ ಯೂಟ್ಯೂಬ್ ಚಾನಲ್ ಕಾರ್ತಿಕ್ ಕ್ರಾನಿಕಲ್ಸ್. ಮತ್ತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.